ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಗಡಿಯಲ್ಲಿ ಭೀಕರ ಅಪಘಾತ. ಬಸ್ ಮತ್ತು ಬೈಕ್ ಮಧ್ಯೆ ಸಂಭವಿಸಿದ ದುರ್ಘಟನೆ. ಬೈಕ್ ಸವಾರರು ಸ್ಥಳದಲ್ಲಿ ಸಾವು, ಬಸ್ ಕೂಡ ಪಲ್ಟಿ. ಮೃತರು ಬೀದರ್ ಸಮೀಪದ ಮಿರ್ಜಾಪುರ ಗ್ರಾಮದ ಯುವಕರು. ಮದುವೆಗೆ ತೆರಳಿದವರು ಮಸಣಕ್ಕೆ ತೆರಳಿದರು. ಬಸವಾದಿ ಶರಣರ ಹಿಂದೂ ಸಮಾವೇಶಗಳ ಮೂಲಕ ಶರಣರ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಡಲು ಷಡ್ಯಂತ್ರ. ಶರಣರ ಸಂದೇಶಗಳು ಜಾಗತಿಕ ಮಟ್ಟದಲ್ಲಿ ಚರ್ಚೆ. ಮೇ 15ರಂದು ಶಹಾಪುರ್ ಚಲೋ ಮತ್ತು ಬಸವಾದಿ ಶರಣರ ಜಾಗೃತಿ ಸಮಾವೇಶ ಪಾಲ್ಗೊಳ್ಳಲು ಮೀನಾಕ್ಷಿ ಬಾಳಿ ಕರೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬೀದರ್ ಶಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನಾಚರಣೆ. ಶುಶ್ರೂಷಕಿಯರು ಆರೋಗ್ಯ ಸಂಸ್ಥೆಯ ಬೆನ್ನೆಲುಬಾಗಿದ್ದಾರೆ. ಮಲ್ಲಿಕಾರ್ಜುನ್ ಪಾಟೀಲ್. ಗರ್ಭಕೋಶ ಕ್ಯಾನ್ಸರ್ ತಡೆಗೆ ಮಹಿಳೆಯರು ಜಾಗೃತಿ ವಹಿಸಬೇಕು. ಡಾಕ್ಟರ್ ಆರತಿ ರಘು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮದುವೆಗೆ ಹೋಗಬೇಕಾದ ಇಬ್ಬರು ಯುವಕರು ಮಸಣಕ್ಕೆ ಹೋದ ಘಟನೆ ಬೀದರ್ ತೆಲಂಗಾಣ ಗಡಿಯಲ್ಲಿ ಸಂಭವಿಸಿದೆ. ಬೀದರ್ನ ಗಡಿ ಭಾಗದ ವಡ್ಡಿ ಕ್ರಾಸ್ ಹತ್ತಿರ, ಅಂದರೆ ಗಡಿ ಭಾಗದ 1 ಕಿಲೋಮೀಟರ್ ಒಳಗೆ, ಅಂದರೆ ಅದಕ್ಕಿಂತ ಮೊದಲೇ ಬಸ್ ಮತ್ತು ಬೈಕ್ ಸವಾರರ ಮಧ್ಯೆ ಭಾರೀ ದುರ್ಘಟನೆ ಸಂಭವಿಸಿದೆ. ಬೈಕ್ ಸವಾರರ ಕತ್ತು ದೂರ ಹೋಗಿ ಬಿದ್ದಿರುವಂಥ ಹೃದಯ ವಿದ್ರಾವಕ ಘಟನೆಯೊಂದು ಜರುಗಿದೆ. ದುರ್ಘಟನೆ ತಪ್ಪಿಸಲು ಆಯತಪ್ಪಿದ ಬಸ್ ಕೂಡ ಪಲ್ಟಿಯಾಗಿ ರಸ್ತೆ ಪಕ್ಕದಲ್ಲಿ ಬಿದ್ದಿದೆ. ಬಹುಶಃ ಬಸ್ನೊಳಗೆ ಇದ್ದ ಪ್ರಯಾಣಿಕರಿಗೂ ಗಾಯಗಳಾಗಿದ್ದು, ಆಮೇಲೆ ಸಾವು ನೋವುಗಳಾದ ವಿಷಯ ಇನ್ನೂ ತಿಳಿದು ಬಂದಿಲ್ಲ. ಬೀದರ್ ತಾಲೂಕಿನ ಮಿರ್ಜಾಪುರ ಗ್ರಾಮದ ಇಬ್ಬರು ಯುವಕರು ಮದುವೆಗೆಂದು ಗ್ರಾಮದ ಇಬ್ಬರು ಯುವಕರು ಆ ಒಂದು ಜೈರಾಬಾದ್ ಕಡೆಗೆ ಹೋಗ್ತಾ ಇದ್ರು. ಇದ್ದಕ್ಕಿದ್ದಂತೆ ಬಸ್ ಮತ್ತು ಬೈಕ್ ಮಧ್ಯೆ ಈ ದುರ್ಘಟನೆ ಸಂಭವಿಸಿ ಸ್ಥಳದಲ್ಲಿ ಇಬ್ಬರು ಕೂಡ ಒಂದು ಮೃತಪಟ್ಟಿರುವ ಎದೆ ನಡುಗುವಂಥ ಸನ್ನಿವೇಶ ಇಲ್ಲಿ ಜರುಗಿದೆ. ಮೃತರ ಕುಟುಂಬಸ್ಥರ ಆಕ್ರಂದನ ಮಿತಿ ಮೀರಿದೆ. ಮದುವೆಗೆ ಹೋಗಿ ಬರುತ್ತಾರೆಂದು ಕಾದು ಕುಳಿತ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಲು ನಮ್ಮ ವಿರೋಧವಿಲ್ಲ. ಬಸವಾದಿ ಶರಣರ ಸಮಾವೇಶ ಮಾಡಲು ನಮಗೆ ವಿರೋಧವಿಲ್ಲ ಮತ್ತು ಅನೇಕ ಹಿಂದೂ ವಿರಾಟ್ ಸಮಾವೇಶ ಕೂಡ ಅವರು ಮಾಡಿದ್ದಾರೆ. ಅಥವಾ ಬರೀ ಹಿಂದೂ ಸಮಾವೇಶ ಮಾಡೋದಕ್ಕೂ ಕೂಡ ನಮ್ಮ ವಿರೋಧವಿಲ್ಲ. ಆದರೆ ಶರಣರ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಟು ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ ಮತ್ತು ಮೂಢನಂಬಿಕೆ ಬಿತ್ತಲು ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಲು ಹೊರಟಿರುವುದು ನಿಜಕ್ಕೂ ಕೂಡ ಖಂಡನೀಯ ಎಂದು ಖ್ಯಾತ ಮಹಿಳಾ ಹೋರಾಟಗಾರ್ತಿ ಮೀನಾಕ್ಷಿ ಬಾಳಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಬಸವಾದಿ ಶರಣರ ಹೆಸರು ಹೇಳಿದ ತಕ್ಷಣ ಕಲ್ಯಾಣ ಕರ್ನಾಟಕ ಭಾಗದವರು ತಕ್ಷಣ ಸ್ಪಂದಿಸ್ತಾರೆ, ತಲೆಬಾಗ್ತಾರೆ. ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಜನರಿಗೆ ಸರಳವಾಗಿ ದಿಶಾಭೂಲ್ ಮಾಡಬಹುದು ಎಂಬುದು ಸನಾತನವಾದಿಗಳ ಷಡ್ಯಂತ್ರ. ಆದ್ದರಿಂದ ಈ ಸಮಾವೇಶಕ್ಕೆ ವೈರುಧ್ಯವಾಗಿ ನಾವು ಕೂಡ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಮೇ 15ರಂದು ಜಾಗತಿಕ ಲಿಂಗಾಯತ ಮಹಾಸಭೆ ಸೇರಿದಂತೆ ಹಲವು ಪ್ರಗತಿಪರ ಸಂಘಟನೆಗಳ ಸಹಕಾರದೊಂದಿಗೆ ಮೇ 15ರಂದು ಶಹಾಪುರದ ಹಳೆ ಬಸ್ ನಿಲ್ದಾಣದ ಒಂದು ಎದುರುಗಡೆ ಇರುವಂತಹ ಒಂದು ಶಾಲಾ ಆವರಣದಲ್ಲಿ ಬಸವಾದಿ ಶರಣರ ಜಾಗೃತಿ ಸಮಾವೇಶವನ್ನು ಹಾಗೂ ಶಹಾಪುರ್ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಜನತೆ, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮೀನಾಕ್ಷಿ ಬಾಳಿಯವರು ಕರೆ ನೀಡಿದರು. ಜಾಗತಿಕ ಲಿಂಗಾಯತ ಮಹಾಸಭೆಯ ಕಲಬುರಗಿ ಅಧ್ಯಕ್ಷರಾದ ಆರ್.ಜೆ. ಶೆಟ್ಕಾರ್ ಮಾತನಾಡಿ, ಹಿಂದೂ ಎಂಬುದು ವರ್ಣಾಶ್ರಮ ಪದ್ಧತಿ, ಮಹಿಳಾ ಶೋಷಣೆ, ಅಸಮಾನತೆಯನ್ನು ಪ್ರತಿಪಾದಿಸುತ್ತದೆ. ಅಲ್ಲಿ ಸಮಾನತೆ ಎಂಬುದು ಮರೀಚಿಕೆಯಾಗಿದೆ. ಕಲ್ಯಾಣ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿ ಈ ಸಮಾವೇಶವನ್ನು ನಡೆಸ್ತಾ ಇರುವಂಥದ್ದು ವಿಷಾದನೀಯ. ಈ ಕಾರಣಕ್ಕಾಗಿ ಶಹಾಪುರದಲ್ಲಿ ಮೇ 15ರಂದು ಜಾಗೃತಿ ಸಮಾವೇಶ ಹಮ್ಮಿಕೊಂಡು ಜನರಲ್ಲಿ ಶರಣರ ಕುರಿತು ಜಾಗೃತಿ ಮೂಡಿಸಲಾಗ್ತಾ ಇದೆ. ಬೀದರ್ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಬೀದರ್ ಜಾಗತಿಕ ಲಿಂಗಾಯತ ಮಹಾಸಭೆ ಉಪಾಧ್ಯಕ್ಷ ಬಸವರಾಜ್ ಬುಳ್ಳ ಮಾತನಾಡಿದರು. ಇದೇ ವೇಳೆ ಜಾಗತಿಕ ಲಿಂಗಾಯತ ಮಹಾಸಭೆಯ ಸದಸ್ಯರಾದ ರವೀಂದ್ರ ಶಾವಾದಿ, ಶಾಂತಪ್ಪ ಪಾಟೀಲ್, ಹನುಮಂತರಾಯ ಪಾಟೀಲ್, ಆಮೇಲೆ ಪ್ರಭು ಸಂತೋಷ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನನಗೆ ಹೊಡೆದಂಡ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನೀನು ಈ ದೇಶದ ನಾಗರಿಕನೇ ಅಲ್ಲ, ನೀನು ಹೊಡೆದಿದ್ದು ಯೋಗ್ಯ ಅಂತ ಹೇಳ್ತದೆ ಪೊಲೀಸ್ ಸಿಸ್ಟಮ್. ದಿಸ್ ಇಸ್ ದ ಫ್ಯಾಕ್ಟ್.
ದಿಸ್ ಇಸ್ ದ ಫ್ಯಾಕ್ಟ್. ಸೊ ಈ ಕಾರಣಕ್ಕಾಗಿ ನಾವು ಅವ್ರನ್ನ ವೈಯಕ್ತಿಕವಾಗಿ ವಿರೋಧಿಸ್ತಾ ಇಲ್ಲ. ಅವ್ರ ಜೊತೆ ನಮಗೆ ದೈಹಿಕ ಸಂಘರ್ಷ ಇಲ್ಲ, ಅವ್ರ ಜೊತೆ ನಮಗಿರ್ತಕ್ಕಂಥ ತಾತ್ವಿಕ ಸಂಘರ್ಷ. ತಾತ್ವಿಕವಾಗಿ ಹೇಳ್ತಾ ಇದ್ದೀವಿ ನಾವು. ನಮ್ಗೆ ಅವ್ರ ಮ್ಯಾಗ ವೈರತ್ವ ಮತ್ತು ಹಿಂಸೆಯನ್ನು ನಾವು ಯಾವತ್ತೂ ಪ್ರಚೋದಿಸೋದಿಲ್ಲ. ಅದು ನಿಮ್ಮ ಕೆಲಸ. ಅದು ಅಲ್ಲಿ ಹೊಡಿ, ಇಲ್ಲಿ ಹೊಡಿ, ಅಲ್ಲಿ ಹೊಡಿ, ಮುಸಲ್ಮಾನರು ಹಂಗೆ ಗೋರಿ ಹೊಡೆದ್ರು, ಹಿಂಗೆ ಹೊಡೆದ್ರು, ಆ ಹೆಣ್ಮಗಳಿಗೆ ಹೊಡಿ, ಈ ಗಂಡಸ, ಇದು ನಿಮ್ಮ ಸಂಸ್ಕೃತಿ. ಡೋಂಟ್, ಪ್ಲೀಸ್ ಸ್ಟಾಪ್ ಇಟ್. ನಿಲ್ಲಿಸ್ರಿ. ಇದು 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶ ಶತಮಾನಗಳಿಂದಲೂ ಹಲವು ಜಾತಿ, ಭಾಷೆ, ಮತ, ಪಂಥ, ಪಂಗಡ ಎಲ್ಲ ಸೇರಿ ನಾವೆಲ್ಲ ಒಂದು ನಿಜವಾದ ದೇಶ ಪ್ರೇಮ ಅನ್ನೋದು ಯಾವುದು? ನೀವು ಮಾಡೋದು ದೇಶ ಪ್ರೇಮನ? ಅವ್ರು ನಮ್ಮವರೆಲ್ಲ, ಇವ್ರು ನಮ್ಮವರೆಲ್ಲ, ಅವ್ರಿಗೆ ಹೊಡೆದು ಇವ್ರಿಗೆ ಹೊಡೆದು ದೇಶ ಪ್ರೇಮನ? ನೀವು ಮಾಡುವ ಅನ್ಯಾಯವನ್ನು ಕುರಿತು ಪ್ರಶ್ನೆ ಮಾಡಿದೆವು ಅಂದ್ರೆ ನಾವು ದೇಶದ್ರೋಹಿಗಳು. ನೀವೇ ಗೊತ್ತದ, ನೀವೇ ನೋಡಿದಿರಿ. ಇವತ್ತು ಕಳ್ಳ, ಸುಳ್ಳ, ಭ್ರಷ್ಟಾಚಾರಿ, ನೀಚ ಅಂತ ಅವರೇ ಹೇಳ್ತಾರೆ. ಹೊತ್ತೊಂಡದ್ರಾಗ ಚೀಫ್ ಮಿನಿಸ್ಟರ್ ಮಾಡಿಬಿಡ್ತಾರೆ ಅವ್ರಿಗೆ. ದಿಸ್ ಇಸ್ ದ ಫ್ಯಾಕ್ಟ್. ನಮ್ಗೆ ಯಾವ ಪರ್ಟಿಕ್ಯುಲರ್ ಅಜೆಂಡಾ ಇಲ್ಲ. ಇವೆ ಅದು ಯಾವ ಪಕ್ಷದವ್ರು ಯಾಕಿರ್ಲಿಕ್ಕೆ. ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಂಡ್ರೆ, ನೀಚತನವನ್ನು ಸಮರ್ಥಿಸಿಕೊಂಡ್ರೆ ಅವ್ರನ್ನ ಧಿಕ್ಕರಿಸ್ತದೆ ಬಸವ ಸಂಸ್ಕೃತಿ. ಆಮೇಲೆ ಈ ದೇಶಕ್ಕೆ ಅದು ಮುಸ್ಲಿಂ ಕೋಮುವಾದರು ಇರ್ಬೋದು, ಹಿಂದೂ ಕೋಮುವಾದರು ಇರ್ಬೋದು, ಇವೆರಡೂ ಕಂಟಕಗಳು. ವಿ ಕಂಡಮ್ ಯಾವುದೇ ಧರ್ಮದ ಭಯೋತ್ಪಾದನೆಯನ್ನು ನಾವು ಖಂಡಿಸ್ತೇವೆ. ಅದು ಇಸ್ಲಾಂ ಭಯೋತ್ಪಾದನೆ ಇರಲಿ, ಹಿಂದೂ ಹೆಸರಿನ ಭಯೋತ್ಪಾದನೆ ಇರಲಿ, ಬೌದ್ಧ ಹೆಸರಿನ ಭಯೋತ್ಪಾದನೆ ಇರಲಿ, ಯಾವುದೇ ಹೆಸರಿನ ಭಯೋತ್ಪಾದನೆ ಮತ್ತು ಹಿಂಸೆಯನ್ನು ನಾವು ಖಂಡಿಸ್ತೇವೆ. ಇಲ್ಲಿ ಶಾಂತಿ ಇರಬೇಕು, ಸಮಾಧಾನ ಇರಬೇಕು, ಸರ್ವರಿಗೂ ಸಮಾನ ಗೌರವ. ಸಮಾನ ಪಾಲು ಕೊಡಲಿಲ್ಲ ಅಂದರೆ ಇಲ್ಲ, ಸಮಾನ ಗೌರವ ಆದ್ರೆ ಕೊಡ್ರಿ. ಅದರ ಸಮಾನ ಬದುಕುವ ಹಕ್ಕಾದ್ರೆ ಕೊಡ್ರಿ. ಬದುಕುವ ಹಕ್ಕನ್ನು ಕಸ್ಕೋಬಾರ್ದು. ಸೊ ಇವತ್ತು ಬಸವಾದಿ ಶರಣರನ್ನು ಅವರೇನು ಬಸವಾದಿ ಶರಣರನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡು ಈಗಾಗಲೇ ಪುಸ್ತಕಗಳ ಮೂಲಕ, ಶಿಬಿರಗಳ ಮೂಲಕ, ಇಂಥ ಸಮಾರಂಭಗಳನ್ನ ಆಯೋಜನೆ ಮಾಡುವ ಮೂಲಕ ಬಸವಾದಿ ತತ್ವವನ್ನು ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರ ಉದ್ದೇಶ ಇರೋದು, ಈಗ ಅವ್ರನ್ನ ಪೂರ್ತಿ ಬಸವಣ್ಣನವ್ರ ಹೆಸರು ಕೈ ಬಿಟ್ಟೇವಂದ್ರೆ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳು ಈಗ ಹೆಚ್ಚು ಪ್ರಚಾರ ಆಗ್ತಾ ಇವೆ, ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ತನಕ ನಮ್ಗೆ ಯಾರಿಗೂ ಅಕ್ಷರ ಗೊತ್ತಿರಲಿಲ್ಲ, ನಮ್ಮ ಕೈಗೆ ವಚನ ಸಿಕ್ಕಿದ್ದಿಲ್ಲ, ಜನಸಾಮಾನ್ಯರಿಗೆ ಗೊತ್ತಾಗಿದ್ದಿಲ್ಲ. ಈಗೊಂದು 40-50 ವರ್ಷ ಆಯಿತು ನಮ್ಮೆಲ್ಲರ ಕೈಗಳಿಗೆ, ನಮ್ಮಂಥ ಸಾಮಾನ್ಯ ಕೈಗೆ ವಚನ ಸಿಕ್ಕವ, ಓದ್ಲಿಕ್ಕತ್ತೀವಿ, ತಿಳಿದವ್ರು ಹೇಳಿದ್ದನ್ನು ಕೇಳಲಿಕ್ಕತ್ತೀವಿ. ಎಲ್ಲ ಕೂಲಿ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು ಎಲ್ಲರೂ ಮಾತಾಡ್ಲಿಕ್ಕತ್ತಾರ. ಅದು ಅವ್ರಿಗೆ ಮುಳುವಾಗ್ಯದ, ಅದು ಅವ್ರಿಗೆ ನುಂಗ್ಲಾರ ತುತ್ತಾಗ್ಯದ. ಹಿಂಗಾದ್ರೆ ಈ ಜನ ನಮ್ಗೆ ಬಿಟ್ಕೊಟ್ಟು ಹೋಗ್ತದೆ ನಮ್ಮ ಹಿಂದೆ. ಯಾಕಂದ್ರೆ ಅವರ ವರ್ಣಾಶ್ರಮ ವ್ಯವಸ್ಥೆ ಅದಲ್ಲ, ಅದು ನಿರ್ನಾಮ ಆಗ್ತದೆ ಅನ್ನೋದು ಗೊತ್ತು. ಅವತ್ತು ಯಾರು ವಚನಕಾರರನ್ನು ಅಟ್ಟಾಡಿಸಿಕೊಂಡು ಹೊಡೆದ್ರೋ, ಬಸವಣ್ಣವ್ರನ್ನ ಗಡಿಪಾರ ಶಿಕ್ಷೆಗೆ ಒಳಪಡಿಸಿದ್ರು, ಹರಳಯ್ಯ ಮಧುವರಸರ ಕಣ್ಣು ಕಿತ್ತರೋ, ಅವರೇ ಇವತ್ತು ಬಸವಣ್ಣನ ಹೆಸರು ಇಟ್ಕೊಂಡು ಹೊಂಟಾರೆ. ಅವತ್ತು ಹರಳಯ್ಯ ಮಧುವರಸರ ಕಣ್ಣು ಕಿತ್ತದವ್ರು ಇವರು. ಹೌದಲ್ಲ, ಈ ಸನಾತನಿಗಳು ಅವ್ರ ದ್ವೇಷ, ಹಿಂಸೆ ಮಾಡಿದ್ರೆ ನಾವು ಮಾಡೋದಿಲ್ಲ ನಾವು. ಅವ್ರಿಗೆ ಇಷ್ಟೇ ಹೇಳ್ತಾ ಇದ್ದೀವಿ, ಡೋಂಟ್. ಅವಾಗಿತ್ತದು ರಾಜಪ್ರಭುತ್ವ ಮಾಡಿದ್ರೆ, ಈಗ ಮಾಡ್ಲಿಕ್ಕೆ ಬಿಡಲ್ಲ. ನಮ್ಮ ಪ್ರಾಣ ಕೊಡ್ತೇವೆ, ಯಾರು ಪ್ರಾಣ ತೆಗೆಯಲ್ಲ ನಾವು. ನಮ್ಮ ಪ್ರಾಣ ತೆತ್ತಾದರೂ ಬಸವ ತತ್ವವನ್ನು, ಬಸವಾದಿ ಶರಣ ಕಾಯಕ ಜೀವಿಗಳ ತತ್ವ ಉಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳಬೇಕು ಅನ್ನೋ ಸಲುವಾಗಿ ನಾವು ಬಸವಾದಿ ಶರಣರ ಜಾಗೃತಿ ಸಮಾವೇಶ, ನಮ್ಮದು ಹಿಂದೂ ಸಮಾವೇಶ ಅಲ್ಲ. ನಿಮ್ಮ ಹಿಂದೂ ಸಮಾವೇಶ ಅಜೆಂಡಾ ಶಾಂತಿ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಬಿತ್ತಲಿಕ್ಕೆ ಬರಬೇಡ. ಅವ್ರಿಗೆ ಈಗ ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಅವರು, ಲ್ಯಾಬ್ರೋಟ್ರಿ ಮಾಡ್ಲಿಕ್ಕೆ ಹೊಂಟಾರವ್ರು. ಕಲ್ಯಾಣ ಕರ್ನಾಟಕದ ಜನರ ಮುಗ್ಧತೆಯನ್ನು, ಕಲ್ಯಾಣ ಕರ್ನಾಟಕದ ಜನರ ಬಸವ ಭಕ್ತಿಯನ್ನು ಎನ್ಕೇಶ್ ಮಾಡ್ಕೊಳ್ಕೊಂಡಾರ. ಬಸವಾದಿ ಶರಣರು ಅಂತ ಹೇಳಿದ್ರೆ ಸಾಕು, ನಮ್ಮ ಜನ ನತಮಸ್ತಕರಾಗಿ ಬಿಡ್ತಾರೆ. ಅಪ್ಪ ಬಸವಣ್ಣನ ಹೆಸರು ತಗೊಂಡವ್ರ ಸಾಕವ, ನಂಗೆ ದೊಡ್ಡವನ ಅವ್ರ ಕಾಲಿಗೆ ಬೀಳ್ತೇವೆ ನಾವು. ಇದು ನಮ್ಮ ಭಾವನಾತ್ಮಕವಾಗಿರ್ತಕ್ಕಂಥ ಅಂಶ. ಈ ಭಾವನಾತ್ಮಕ ಅಂಶವನ್ನು ಎನ್ಕ್ಯಾಶ್ ಮಾಡಿಕೊಂಡು ನಮ್ಮ ತತ್ವವನ್ನು ನಿರ್ನಾಮ ಮಾಡ್ಲಿಕ್ಕೆ ಹೊಂಟಾರೆ. ಅದು ಮಾಡಬೇಡಿ ಅಂತ ಹೇಳಲಿಕ್ಕೆ ಅವತ್ತು ಸೇರ್ತಾ ಇದ್ದೀವಿ. ಹೀಗಾಗಿ ನಾವು ಇಡೀ ಬೀದರ್ ಜನತೆ ನಮ್ಮ ಜೊತೆಗಿದ್ದಾರೆ, ಬರ್ತಾರೆ. ಬೇರೆ ಬೇರೆ ಆ ಕಡೆಯಿಂದ ಬೆಂಗಳೂರು, ಮೈಸೂರಲ್ಲಿ ಬರ್ತಾರೆ. ಅವರು ಜನಗಣತಿ ಮಾಡಿ ಲಿಂಗಾಯತ ಧರ್ಮ ವರ್ಣಾಶ್ರಮ ಧರ್ಮದಿಂದ ಹೊರಗಿದೆ, ಇದು ಒಂದು ಸ್ವಾತಂತ್ರ್ಯ ಧರ್ಮ ಇದೆ, ವರ್ಣಾಶ್ರಮ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಏನೂ ಸಂಬಂಧ ಇಲ್ಲ. ಈ ಧರ್ಮವನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟು ಹಾಕಿದ್ದಾರೆ ಅಂಥೇಳಿ
ದಾಖಲೆ ಮಾಡಿದ್ದಾರೆ. ಅವಾಗೆ ಈಗ ಮತ್ತೆ ಅದನ್ನು ಏನೋ ಒಂದು ಸಮಾವೇಶದ ಹೆಸರಿನಲ್ಲಿ ಮತ್ತೆ ಯಾವುದು ಮನುಷ್ಯತ್ವಕ್ಕೆ ವಿರುದ್ಧವಾಗಿತ್ತು, ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಒಪ್ಪೋದಿಲ್ಲ ವರ್ಣಾಶ್ರಮಕ್ಕೆ, ಸಂವಿಧಾನ ಬಾಹಿರವಾಗಿ ಮತ್ತು ಪುನಃ ಅದೇ ವರ್ಣಾಶ್ರಮ ಧರ್ಮ ಬಸವಣ್ಣವರು ಕೂಡ ಹಂಗೆ ಹೇಳಿಲ್ಲ, ಅದು ಕೂಡ ಇವ್ರ ಒಳಗೆ ಇದ್ದಾರ, ಅದು ಹೀಗೆ ಹೇಳಿದ್ದಾರೆ ಅಂಥೇಳಿ ಜನರಿಗೆ ದಾರಿ ತಪ್ಪಿಸಿ ಮತ್ತು ಅದೇ ಹಳೆ ಪದ್ಧತಿ ತರಬೇಕಂತ ಹುನ್ನಾರ ನಡೀತಾ ಇದೆ ಈ ದೇಶದಲ್ಲಿ. ಆಲ್ರೆಡಿ ಶೆಟ್ಕಾರ್ ಸಾಹೇಬರು ಹೇಳಿದರು, ಸಾಂಸ್ಕೃತಿಕ ನಾಯಕ ಈ ರಾಜ್ಯದ್ದು. ಅಮೇರಿಕಾದಲ್ಲಿ ಕೂಡ ಬಸವ ಜಯಂತಿ ಯಾವುದೋ ಒಂದು ಸ್ಟೇಟ್ ಗವರ್ನರ್ ಬಸವ ದಿನ ಅಂತ ಆಚರಣೆ ಮಾಡ್ತಾರೆ. ವರ್ಲ್ಡ್ನಲ್ಲಿ ಥೇಮ್ಸ್ ನದಿ ಮೇಲೆ ಮೂರ್ತಿ ಕೂಡಿಸ್ತಾ ಇದ್ದಾರೆ. ವರ್ಲ್ಡ್ ವೈಡ್ ಪ್ರಚಾರ ಆಗ್ತಾ ಇದೆ, ಮನುಷ್ಯರೆಲ್ಲ ಒಂದೇ, ಅದು ಹಂಗೆ ಬೇರೆ ಬೇರೆ ಇಲ್ಲ ಅಂತ. ಇದಕ್ಕೆ ಬೇರೆ ಬೇರೆ ಮಾಡಬೇಕು, ಮತ್ತೊಂದು ಸಲ ಶೂದ್ರರಾಗಿರಬೇಕು, ಇವರು ಅವರೇ ಆಗಿರಬೇಕು, ಮೇಲ್ವರ್ಗದವ್ರು ಮೇಲ್ವರ್ಗದಾರ್ಕು ಅಂತ ಹುನ್ನಾರ ನಡೀತಾ ಇದೆ. ಅದಕ್ಕೆ ಕೆಲವು ಜನ ಹಣದ ಆಶೆಕ್ಕೋ ಎದರ ಆಶೆಕ್ಕೋ ಅಧಿಕಾರ ಆಶೆಕ್ಕೋ ಗೊತ್ತಿಲ್ಲ, ಅವನು ಸ್ವಾಮಿ ಇದಲ್ಲ ಕಾಡಸಿದ್ದೇಶ್ವರ ಸ್ವಾಮಿ ಅಂತೇಳಿ ಅವನು ಕನ್ಫ್ಯೂಸ್ ಮಾಡ್ತಾಯಿದ್ದಾನೆ. ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿದೆ? ಕರ್ನಾಟಕ ನೀವೇ ಸರ್ಕಾರನವ್ರು ಆದೇಶ ಮಾಡಿದ್ರಿ ಇದು ಸಾಂಸ್ಕೃತಿಕ ನಾಯಕ ಅಂತ. ನಿಮ್ಮ ಸಾಂಸ್ಕೃತಿಕ ನಾಯಕನ ವಿರುದ್ಧವಾಗಿ ಪಿತೂರಿ ನಡೀತಾ ಇರುವಾಗ ಕರ್ನಾಟಕ ಸರ್ಕಾರ ಕಣ್ಮುಚ್ಚಿ ಹೆಂಗೆ ಕೊಡುತ್ತೆ? ಅದು ತಮ್ಮೆಲ್ಲರ ಮುಖಾಂತರ ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನೀವು ಘೋಷಣೆ ಮಾಡಿದಂಥ ಸಾಂಸ್ಕೃತಿಕ ನಾಯಕನ ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ಅಪಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕಾಡಸಿದ್ದೇಶ್ವರ ಸ್ವಾಮಿಯಿಂದ ಕರ್ನಾಟಕದ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಬೇಕಂತ ನಾನು ತಮ್ಮ ಮುಖಾಂತರ ಹೇಳ್ತಾ ಇದ್ದೆ. ಅದಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ. ಯಾಕಂದರೆ ಬೇರೆ ಯಾವುದೋ ದಾರಿಯಿಂದ ಅವ್ರು ನುಸುಳ್ತಾ ಇದ್ದಾರೆ, ಏನೇನೋ ಜನರಿಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲನೇ ಗಡೀಪಾರು ಮಾಡಬೇಕು. ಇಂತಹ ಸಮಾವೇಶಗಳು ಇದು ಸಂವಿಧಾನದ ವಿರೋಧವಾದಂಥ ಸಮಾವೇಶಗಳನ್ನು ಬ್ಯಾನ್ ಮಾಡಬೇಕು. ಆಮೇಲೆ ಇದಕ್ಕೆ ಪೂರಕವಾಗಿ ಇದರ ಮೊದಲೇ ಏನು ಜನಜಾಗೃತಿ ಬಸವಣ್ಣನ ವಿಚಾರಗಳನ್ನು ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯ ಜನ, ಬಸವಪರ ಸಂಘಟನೆಗಳು ಮತ್ತು ಜನಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಶಾಪುರ ತಾಲೂಕಿನಲ್ಲಿ ದಿನಾಂಕ 18ನೇ ತಾರೀಕು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಆಯೋಜಿಸಲಾಗಿದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ವೈದಿಕ ಪರಂಪರೆ ಮತ್ತು ಅಸಮಾನತೆ, ವರ್ಣಾಶ್ರಮದ ವಿರುದ್ಧವಾಗಿ ಸಮಾನತೆ ಧರ್ಮವನ್ನು, ಸರ್ವರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಸ್ತ್ರೀ ಸಮಾನತೆ, ಎಲ್ಲರಿಗೂ ಏನಪ್ಪ ಅಂದರೆ ಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಬದ್ಧತೆಯನ್ನು ಕೊಟ್ಟಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ. ಏಕದೇವೋಪಾಸನೆ ಒಂದು ಆಚರಣೆ ತರ್ತಕ್ಕಂಥದ್ದು, ಗುಡಿ ಗುಂಡಾರಗಳನ್ನು ಬಹಿಷ್ಕರಿಸಿ ಮಂಟಪಗಳನ್ನು, ಅನುಭವ ಮಂಟಪ, ಬಸವ ಮಂಟಪಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದರೆ ಗುಡಿಗಳಲ್ಲಿ ಶೋಷಣೆ ಸಂಸ್ಕಾರ ಆಗ್ತಾ ಇದೆ, ಅದನ್ನು ತ್ಯಜಿಸಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ದೇಹವೇ ದೇಗುಲ ಮಾಡ್ತಕ್ಕಂಥ ತತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಬಸವಾದಿ ಶರಣರು. ಆದರೆ ಇವತ್ತು ಹಿಂದೂ ಸಮಾವೇಶ ಮಾಡ್ತಕ್ಕಂಥದ್ದು, ಹಿಂದೂ ಅಂದರೆ ವರ್ಣಾಶ್ರಮ ಪದ್ಧತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಷ್ಣವ, ಶೂದ್ರ, ಪಂಚಮಿ ಅಂತಕ್ಕಂಥ ತತ್ವಗಳನ್ನು ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಇಂದಿಗೂ ಕೂಡ ಏನಪ್ಪ ಅಂದರೆ ಹಿಂದೂ ಧರ್ಮದಲ್ಲಿ ಜಾರಿ ಇದೆ. ಈಗ ಪೂರ್ವ ಪಶ್ಚಿಮ ಕೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ತದ್ವಿರುದ್ಧವಾಗಿರ್ತಕ್ಕಂಥ ತತ್ವಗಳನ್ನು ಅವರು ಏನಪ್ಪ ಅಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ದಿಶಾಭೂಲ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಕರ್ನಾಟಕ ಈ ಒಂದು ಸಗರ್ನಾಡಿನ ಶಾಪುರ್ನಲ್ಲಿ ಶಾಂತಿ ಸೌಹಾರ್ದತೆಯಿಂದ ಅಲ್ಲಿ ಜನರ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಇದನ್ನು ಮಾಡಿ
ಅವರೇನಪ್ಪ ಅಂದರೆ ಜನರಿಗೆ ಉದ್ರೇಕ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ, ಶಾಂತಿಗೆ ಭಂಗ ಬರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂಥೇಳಿ ಕಳೆದ ವರ್ಷ ಘೋಷಣೆ ಮಾಡಿ ಗೌರವ ಅರ್ಪಣೆಯನ್ನು ಸಲ್ಲಿಸಿದೆ. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರಕ್ಕೆ ಕೂಡ ಏನಪ್ಪ ಅಂದರೆ ನಾವು ಸರ್ಕಾರಕ್ಕೆ ಮನವಿ ಮತ್ತು ಸರ್ಕಾರಕ್ಕೆ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಯಾವ ಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ, ಅವರನ್ನು ಅಪಹಾಸ್ಯ ಮಾಡ್ತಕ್ಕಂಥ ಈ ಹಿಂದೂ ಸಮಾವೇಶ ಮಾಡ್ತಕ್ಕಂಥದ್ದು, ಇದನ್ನು ನಾವು ತುಂಬ ಖಂಡನೀಯವಾಗಿರ್ತಕ್ಕಂಥದ್ದು, ಇದನ್ನು ವಿರೋಧಿಸ್ತಾ ಇದ್ದೇವೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬೀದರ್ ಶಾಖೆ ವತಿಯಿಂದ ಮಿಲೇನಿಯಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನರ್ಸಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ಶುಶ್ರೂಷಕಿಯರು ಆರೋಗ್ಯ ಸಂಸ್ಥೆಯ ಬೆನ್ನೆಲುಬಾಗಿದ್ದಾರೆ. ಅವರ ಸೇವೆ ಅಪಾರ ಎಂದು ತಿಳಿಸಿ ಸಮಾಜದ ಆರೋಗ್ಯಕ್ಕಾಗಿ ಹಗಲಿರುಳು ಶ್ರಮಿಸುವ ಎಲ್ಲ ದಾದಿಯರಿಗೆ ಶುಭಾಶಯಗಳನ್ನು ಕೋರಿದರು. FPAIನ ಮಾಜಿ ಖಜಾಂಚಿ ಡಾಕ್ಟರ್ ಆರತಿ ರಘು ಕೃಷ್ಣಮೂರ್ತಿಯವರು ಶುಶ್ರೂಷಕಿಯರ ಸೇವೆ ಆರೋಗ್ಯ ಕ್ಷೇತ್ರದಲ್ಲಿ ಬಹು ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಮತ್ತು ಶುಭವನ್ನು ಹಾರೈಸಿದರು. ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶ ಕಂಠದ ಕ್ಯಾನ್ಸರ್ ಹೆಚ್ಚಾಗಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಅದನ್ನು ಒಂದು ಆರಂಭಿಕ ಹಂತದಲ್ಲಿ ಪತ್ತೆಯನ್ನು ಹಚ್ಚಿ ಸರಳವಾಗಿ ಒಂದು ಒಳ್ಳೆಯ ರೀತಿಯಿಂದ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಖಂಡಿತವಾಗಲೂ ಕೂಡ ಗುಣಮುಖರಾಗಬಹುದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. FPAIನ ಸಂಸ್ಥೆಯ ಶಾಖಾ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಬಿರಾದರ್ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಿ ಮಿಲೇನಿಯಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಆದ ಡಾಕ್ಟರ್ ವೃಷಾಲಿ ಕುಲಕರ್ಣಿ ಹಾಗೂ ಉಪಪ್ರಾಚಾರ್ಯರಾದ ಶ್ರೀಮತಿ ಸಂಧ್ಯಾರಾಣಿ ಇವರುಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಶಾಂತಮ್ಮ ಹಾಗೂ FPAI ಸಂಸ್ಥೆಯ ಕಾರ್ಯಕ್ರಮ ಅಧಿಕಾರಿಗಳಾದ ವಿಜಯಲಕ್ಷ್ಮಿ ಹುಡುಗೆ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಕಾಲೇಜಿನ 50ಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.